ಇದೆಲ್ಲ ಕೇಳ್ತಾ ಕೇಳ್ತಾ ಇನ್ನೊಂದು ಮುಖ್ಯವಾಗಿ ನಿಮಗೆ ಇಂಟರ್ವ್ಯೂ ಬಗ್ಗೆ ಹೇಳಬೇಕಂದ್ರೆ ಪ್ರತಿಯೊಬ್ಬ ಯುವಕ ಯುವತಿಗೆ ಒಂದು ಹವ್ಯಾಸ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಹವ್ಯಾಸ ಅಂದರೆ ಏನು? ತುಂಬ ಜನ ಕೇಳ್ತೀವಿ ಏನಪ್ಪ ಹವ್ಯಾಸ ಅಂದರೆ. ಹವ್ಯಾಸ ಅಂದರೆ ತಮ್ಮ ಬಿಡುವಿನ ವೇಳೆಯಲ್ಲಿ ಒಬ್ಬ ಯುವಕ ಅಥವಾ ಯುವತಿ ಹೇಗೆ ಅದನ್ನು ಟೈಮ್ ಸ್ಪೆಂಡ್ ಮಾಡ್ತಾನೆ. ಈಗಿನ ಕಾಲದ ಯುವಕ ಯುವತಿಯರು ತಮ್ಮ ಬಿಡುವಿನ ವೇಳೆಯನ್ನು ಸೋಷಿಯಲ್ ಮೀಡಿಯಾ ನೋಡೋದು ಸ್ಪೆಂಡ್ ಮಾಡಬಹುದು. ಸೋಷಿಯಲ್ ಮೀಡಿಯಾ ನೋಡುವುದು ನನ್ನ ಹವ್ಯಾಸ ಅಂತ ಹೇಳಿದ್ರೆ ಅದು ಸರಿಯಾದ ಉತ್ತರ ಆಗಲ್ಲ. ಹವ್ಯಾಸ ಏನಂದ್ರೆ ಆ ಹವ್ಯಾಸದಿಂದ ಕೇವಲ ನನಗೆ ಮನರಂಜನೆ ಬರಬಾರದು. ಆ ಹವ್ಯಾಸದಿಂದ ಮನರಂಜನೆ ಜೊತೆಗೆ ನನ್ನ ಜ್ಞಾನ ಜಾಸ್ತಿ ಆಗಬೇಕು. ನಾನು ಉದಾಹರಣೆಗೆ ನನಗಿಷ್ಟು ವಯಸ್ಸಾಗಿದೆ, ನಾನು ಇವಾಗಲೂ ನಾಣ್ಯಗಳನ್ನು ಕಲೆಕ್ಟ್ ಮಾಡ್ತೀನಿ. ಕಾಯಿನ್ ವಿಜಯನಗರ ಕಾಲದಿಂದ ಹಿಡಿದು ಇವತ್ತಿನ ತನಕ ಬೇಕಾದಷ್ಟು ನಾಣ್ಯಗಳಿದೆ. ಯಾಕೆ ನಾಣ್ಯ ಕಲೆಕ್ಟ್ ಮಾಡ್ತೀನಿ ಅಂದರೆ ನನಗೆ ಚರಿತ್ರೆಯಲ್ಲಿ ಆಸಕ್ತಿ ಇದೆ. ವಿಜಯನಗರ ಕಾಲದಲ್ಲಿ ಹೇಗಿತ್ತು, ಟಿಪ್ಪು ಸುಲ್ತಾನ್ ಕಾಲದ ನಾಣ್ಯ ನನ್ನ ಹತ್ರ ಇದೆ, ಇವತ್ತೂ ಇದೆ. ಈ ರೀತಿ ನಾಣ್ಯ ಕಲೆಕ್ಷನ್. ಒಬ್ಬಳು ಯುವತಿ ನಮ್ಮ ಎದುರಿಗೆ ಇಂಟರ್ವ್ಯೂಗೆ ಬಂದಿದ್ಲು. ನಿನ್ನ ಹವ್ಯಾಸ ಏನಮ್ಮ ಅಂದೆ. ಆಕೆ ಹೇಳಿದ್ಲು, ಈ ಟರ್ಟಲ್ ಅಂತ ಕರೀತಾರೆ, ಟರ್ಟಲ್ ಆಮೆ ಸಾಕೋದು. ಅದು ತುಂಬಾ ಜನಕ್ಕೆ ಅದು ನನಗೆ ಒಂದು ಆಶ್ಚರ್ಯ ಆಗೋಯ್ತು. ಯಾತಕ್ಕೆ ಸಾಕ್ತೀಯ ನೀನು ಅಂತ ಕೇಳಿದಾಗ ಆಕೆ ಆಮೆಗಳ ಬಗ್ಗೆ ಇಷ್ಟೊಂದು ತಿಳ್ಕೊಂಡಿದ್ದು ನಾವು ಮಾಹಿತಿ ಕೊಟ್ಲು ಅಂದ್ರೆ ಸೀದಾ ಅವಳಿಗೆ ಟಿಕ್ ಮಾಡಿಕೊಟ್ವಿ. ಯಾವ ಸ್ಟೇಟ್ನವ್ರು ಸರ್? ಅವರು ಉತ್ತರ ಪ್ರದೇಶ ಅವರು. ಕೆಲವರಿಗೆ ಕೆಲವು ಆಸಕ್ತಿ ಇರುತ್ತೆ. ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ನಿಮ್ಮ ಹವ್ಯಾಸ ಏನು? ನನ್ನ ಹವ್ಯಾಸ ಸಿನಿಮಾ ನೋಡುವುದು. ಆಯ್ತು, ಸಿನಿಮಾ ನೋಡೋದು ಹವ್ಯಾಸನೇ. ಯಾವ ತರದ ಸಿನಿಮಾ? ಯಾವ ತರ ಸಿನಿಮಾ? ನಾನು ಉದಾಹರಣೆ ಕೇಳಿದೆ, ಸಿನಿಮಾ ಯಾವುದು, ಮೊನ್ನೆ ಯಾವ ಸಿನಿಮಾ ನೋಡಿದೆ ನೀನು? ಈಗ ಯಾವುದೇ ಸಿನಿಮಾ ಆಗಿರಲಿ, ಈ ಕಮರ್ಷಿಯಲಿ ಸಕ್ಸಸ್ಫುಲ್ ಸಿನಿಮಾ ಆಗಿರಲಿ, ಬೇರೆ ಏನಾಗಿರಲಿ, ಆ ಸಿನಿಮಾಯಿಂದ ನಿನಗೆ ತೊಗೊಂಡಂಥ ಮೆಸೇಜ್ ಏನು? ನೀನು ತೊಗೊಂಡಂಥ ಮೆಸೇಜ್ ಅದು ಅವರಿಗೆ ಹೇಳೋಕ್ಕಾಗಿಲ್ಲ. ಬಹಳ ಜನಕ್ಕೆ ಪುಸ್ತಕ ಓದೋ ಹವ್ಯಾಸ ಇದೆ, ಕಾದಂಬರಿಗಳು ಓದ್ತಾರೆ. ಬರೀ ಬಾಯಿ ಮಾತಿಗೆ ಕಾದಂಬರಿ ಓದ್ತೀನಿ ಅಂತ ಹೇಳ್ತಾರೆ. ಆದರೆ ಆ ಕಾದಂಬರಿ ನೀನು ಇತ್ತೀಚೆಗೆ ಓದಿದ ಕಾದಂಬರಿ ಬಗ್ಗೆ ನಮಗೆ ಹೇಳು ಅಂತ ಹೇಳಿದಾಗ ಅದನ್ನು ಅವರು ಹೇಳಲಿಲ್ಲ. ಹಾಗಾಗಿ ಹವ್ಯಾಸದ ಬಗ್ಗೆ ನೀವು ತುಂಬ ಜಾಸ್ತಿ ಏನಾದ್ರು ಒಂದು ಹವ್ಯಾಸ ಇಟ್ಕೊಳ್ಳಿ, ಆ ಹವ್ಯಾಸದ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ, ಹವ್ಯಾಸದ ಜೊತೆಗೆ ಈಗ ನಾನು ಕೇಳೋ ಪ್ರಶ್ನೆಗಳು ಈಗಾಗಲೇ ಹೇಳಿದೆ. ಮೊದಲು ನಿಮ್ಮ ಬಗ್ಗೆ ನಾವು ಕೇಳ್ತೀವಿ, ನೀವು ಓದಿದ ಪಠ್ಯಗಳ ಬಗ್ಗೆ, ನಿಮ್ಮ ಕಾಲೇಜಿನ ಬಗ್ಗೆ, ನಿಮ್ಮ ಹವ್ಯಾಸದ ಬಗ್ಗೆ, ನಿಮ್ಮ ಸ್ಪೋರ್ಟ್ಸ್ ಇತ್ಯಾದಿ ಬಗ್ಗೆ ಕೂಡ ನಾವು ಅಂದರೆ UPSC ಸದಸ್ಯರು ಏನನ್ಕೋತಾರೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು, ಯುವಕ ಯುವತಿ ಪುಸ್ತಕದ ಬದನೆಕಾಯಿ ಆಗಬಾರ್ದು. ಆತ ಅಥವಾ ಆಕೆ ಹೊರಗಡೆ ಹೋಗಿ ಯಾವುದಾದ್ರು ಆಟ ಪಾಠಗಳಲ್ಲಿ ಭಾಗವಹಿಸಬೇಕು. ಯಾಕೆಂದರೆ ಹೆಲ್ದಿ ಮೈಂಡ್ ಇದ್ರೆ ಹೆಲ್ದಿ ಬಾಡಿ. ನಮ್ಮ ಬಾಡಿ ಹೆಲ್ದಿ. ನೀವು ಏನಾದರೂ ಮಾಡಿ, ಒಂದು ಯೋಗ ಮಾಡಿ ಅಥವಾ ಏನಾದ್ರು ಕ್ಯಾಲಿಸ್ಥೆನಿಕ್ಸ್ ಮಾಡಿ, ಬೇಕಾದ ಮಾಡಿ, ಅದರಲ್ಲಿ ಒಂದು ಭಾಗವಹಿಸಬೇಕು. ಆವಾಗ ನೀವು ನಿನ್ನೆ ನನಗೆ ಒಬ್ಬಳು ಹುಡುಗಿ ಇದೇ ರೀತಿ ಇಂಟರ್ವ್ಯೂಗೆ ಬಂದಿದ್ಲು. ನಿಂದು ಏನಮ್ಮ ಹವ್ಯಾಸ ಅಂದೆ. ಕ್ಯಾಲಿಸ್ಥೆನಿಕ್ಸ್ ಅಂತ ಹೇಳಿದ್ಲು. ಕ್ಯಾಲಿಸ್ಥೆನಿಕ್ಸ್ ಅಂದರೆ ಏನು ಗೊತ್ತದು? ಅದು ಒಂದು ರೀತಿಯ ಫಿಸಿಕಲ್ ಆ್ಯಕ್ಟಿವಿಟಿ. ಕ್ಯಾಲಿಸ್ಥೆನಿಕ್ಸ್ ಮತ್ತು ಯೋಗ ಇದಕ್ಕೆ ವ್ಯತ್ಯಾಸ ಏನು ಅಂತ ಕೇಳಿದೆ ಆಕೆ. ಆ ವ್ಯತ್ಯಾಸ ಹೇಳೋಕ್ಕಾಗಲಿಲ್ಲ ಅವಳಿಗೆ. ಅಂದರೆ ನಾನು ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ ಯೋಗಾನೂ ಒಂದು ರೀತಿಯ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಪೂರಕವಾದ್ದು. ಕ್ಯಾಲಿಸ್ಥೆನಿಕ್ಸ್ ಕೂಡ ಹಾಗೆ, ಅಥವಾ ರನ್ನಿಂಗ್ ಆಗಲಿ ಸೈಕ್ಲಿಂಗ್ ಆಗಲಿ ಬೇಕಾದಷ್ಟಿದೆ. ವ್ಯತ್ಯಾಸ ಏನು ನಾವು ತಿಳ್ಕೊಬೇಕು. ಯಾಕೆಂದರೆ ಭಾರತ ದೇಶ ಯೋಗವನ್ನು ವಿಶ್ವಕ್ಕೆ ಕೊಟ್ಟಂಥ ದೇಶ. ನಾವು ವಿಶ್ವದ ಯೋಗ ದಿನಾಚರಣೆ ಮಾಡ್ತೀವಿ. ಸೊ ಅದರ ಬಗ್ಗೆ ನೀವು ಯಾಕೆ ತಿಳ್ಕೊಂಡಿಲ್ಲ ಅಂತ ಅವಳಿಗೆ ನಾನು 10 ಮಾರ್ಕ್ಸ್ ಕೊಡೋದು 8 ಮಾರ್ಕ್ಸ್ ಕೊಟ್ಟಿದ್ದೆ. ಹಾಗೆ ಅವರು ತಮ್ಮ ಸ್ಪೋರ್ಟ್ಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು. ಸ್ಪೋರ್ಟ್ಸ್ ಬಗ್ಗೆ ಕೆಲವರು ನಾನು ಆಡಲ್ಲ ಸರ್, ನಾನು ತುಂಬ ನೋಡ್ತೀನಿ. ಹೌದಪ್ಪ, ನಿನ್ನ ಇಂಟ್ರೆಸ್ಟಿಂಗ್ ಯಾವ್ದು ನೋಡ್ತೀಯಾ ನೀನು? ಫುಟ್ಬಾಲ್ ನೋಡ್ತೀಯಾ, ಕ್ರಿಕೆಟ್ ನೋಡ್ತೀಯಾ, ಬಾಸ್ಕೆಟ್ಬಾಲ್ ನೋಡ್ತೀಯಾ? ಸರಿ, ನನಗೀಗ ಕ್ರಿಕೆಟ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಯಾವ ಗೇಮ್ ನೋಡಿದೆ? ಕ್ರಿಕೆಟಲ್ಲಿ ನೀವು ಒಂದು ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ತಿಳ್ಕೊಬೇಕಲ್ಲ. ಈಗ ಏನೇನಾಯಿತು ಅಂತ ತಿಳ್ಕೊಬೇಕು. 20 ಓವರ್ ಕ್ರಿಕೆಟ್ ಒಳ್ಳೇದಾ, 50 ಓವರ್ ಕ್ರಿಕೆಟ್ ಒಳ್ಳೇದಾ, ಟೆಸ್ಟ್ ಕ್ರಿಕೆಟ್ ಮ್ಯಾಚ್ ಒಳ್ಳೇದಾ, ಯಾಕೆ ಒಳ್ಳೆಯದು? ಭಾರತದಲ್ಲಿರೋ ಅತಿ ದೊಡ್ಡ ಕ್ರಿಕೆಟ್ ಗ್ರೌಂಡ್ ಯಾವುದು? ವಿಶ್ವದ ಅತಿ ಪ್ರಸಿದ್ಧ ಕ್ರಿಕೆಟ್ ಗ್ರೌಂಡ್ ಯಾವುದಿದೆ? ದೊಡ್ಡ ಭಾರತ ರತ್ನ ಕೊಟ್ಟಂಥ ಕ್ರಿಕೆಟರ್ ಯಾರು? ಇವೆಲ್ಲ ತಿಳ್ಕೊಬೇಕಲ್ಲ.
ತಿಳ್ಕೊಳ್ಳದೆ ನಾನು ಕ್ರಿಕೆಟ್ ಇಂಟ್ರೆಸ್ಟ್ ಇದೆ, ನಾ ಹೋಗಿ ನೋಡ್ತೀನಿ, ದಿನ ಟಿ ವಿನಲ್ಲಿ ನೋಡ್ತೀನಿ ಇತ್ಯಾದಿ ನೋಡ್ತೀನಿ ಅಂದರೆ ಅವನು ಸೀಮಿತ ಆಗಿಬಿಡ್ತಾನೆ. ಹೌದು. ಎಕ್ಸ್ಪ್ಯಾಂಡ್ ಆಗಿ ಒಬ್ಬ ಯುವಕ ಅಥವಾ ಯುವತಿಗೆ ತನ್ನ ಮನಸ್ಸೇನಿದೆ ಆ ಮನಸ್ಸನ್ನು ಸದಾಕಾಲ ವಿಸ್ತಾರ ಮಾಡ್ಕೋತಾ ಇರಬೇಕು. ಸರ್, ನೀವು ಇದನ್ನು ಹೇಳ್ತಾ ಇದ್ದಿದ್ದು ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂತಂದರೆ, ನಾನೊಬ್ಬ ಪತ್ರಕರ್ತೆಯಾಗಿ ಅಂದರೆ ಇದು ಕೇವಲ UPSC ಪ್ರಿಪ್ರೇಷನ್ ಅಷ್ಟೇ ಅಲ್ಲ, ನಿಮ್ಮ ಲೈಫ್ ಪ್ರಿಪ್ರೇಷನ್. ಒಂದು ವಿಚಾರ ಅಥವಾ ಒಂದು ಹವ್ಯಾಸ, ಒಂದು ಇಂಟ್ರೆಸ್ಟ್ ಬಗ್ಗೆ ನಾವು ತಿಳ್ಕೊಂಡ್ವಿ ಅಂತಂದರೆ 360 ಡಿಗ್ರಿ ಆ್ಯಂಗಲಲ್ಲೂ ತಿಳ್ಕೋಬೇಕು. ಅದು ನಮಗೆ ಹವ್ಯಾಸ ಆಗ್ತಾ ಹೋಗುತ್ತೆ ಅನ್ನೋದನ್ನು ನೀವು ಹೇಳ್ತಾ ಇದ್ದೀರಾ. ಖಂಡಿತ ರಿಯಲಿ ವೆಲ್ ಸೆಡ್ ಸರ್. ಖಂಡಿತ.